ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ರೆಡಿಯಾಗಿ ನಮ್ಮ ಅಕ್ಕನ ಕರ್ಕೊಂಡು ಹೊರಟಿದ್ದೆ ವಿಶಾಲ್ ಮಾರ್ಟ್ಗೆ. ಸಂಡೇ ಅಲ್ವಾ, ಸೊ ಹಾಗಾಗಿ ಆಚೆ ಓಡಾಡ್ಕೊಂಬರೋಣ ಅಂತ ಹೊರಟ್ವು. ಬೇರೆ ಕಡೆ ಹೋದರೆ ಎಲ್ಲ ಐಟಮು ಒಂದೇ ಕಡೆ ಸಿಗಲ್ಲ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಕರ್ಕೊಂಡು ಹೋದ್ವು. ಸೊ ಅಲ್ಲೋದ್ರೆ ನಮ್ಮ ಅಕ್ಕ ಏನೇನು ತೊಗೊಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ದಾಳೆ. ಆಲ್ರೆಡಿ ನನಗೊಂದು ಆಫರ್ ನೀಡಿದ್ದಾಳೆ, ಇಷ್ಟು ಅಮೌಂಟ್ ನೀನು ಏನು ಬೇಕಾದ್ರೂ ತೊಗೊಬೋದು ಅಂತ. ಸೊ ಹಾಗಾಗಿ ಎಲ್ಲ ಕಡೆ ರೌಂಡ್ ಹೊಡಿತಾ ಇದ್ದೀನಿ ಏನು ತೊಗೊಬೋದು ಅಂತ. ನೋಡಿದ್ರೆ ನಾನು ತೊಗೊಬೇಕು ಅಂತ ಹೋದರೆ ನೋಡಿ ಎಲ್ಲ ಅವಳೆ ಟ್ರಯಲ್ ಮಾಡ್ತಿದ್ದಾಳೆ. ಏನು ತಗೊಂತಾಳೋ ಇಲ್ವೋ ಗೊತ್ತಿಲ್ಲ, ಇದನ್ನು ಮಾತ್ರ ಎಲ್ಲೋದ್ರೂ ಬಿಡಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವಳಿಂದೆ ಟ್ರ್ಯಾಲಿ ಹಿಡ್ಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೊರಟೆ. ಏನು ತಗೊಂತಾಳೋ ಇಲ್ವೋ ಗೊತ್ತಿಲ್ಲ. ಈ ಮಗ್ಗು, ಈ ಪೆನ್ಸು, ಇದೆಲ್ಲ ಅಂತೂ ಮಿಸ್ಸೇ ಇಲ್ಲ. ನಮ್ಮ ಮನೇಲಿ ಅದೆಷ್ಟು ಬಾಕ್ಸ್ ಪೆನ್ಸ್ ಇದ್ದಾವೋ ಗೊತ್ತಿಲ್ಲ. ಓದೋ ಟೈಮಲ್ಲಂತೂ ಒಂದಿನ ಕುತ್ಕೊಂಡು ನೆಟ್ಟು ಹೋಮ್ವರ್ಕ್ ಮಾಡಿದಂತೂ ನೋಡಲಿಲ್ಲ. ಆದರೆ ಇಲ್ಲಿ ಒಂದು ಸಹನೂ ಬಿಟ್ಟಿಲ್ಲ ಪೆನ್ಸ್ ತೊಗೊಳೋದು ಬಂದಾಗೆಲ್ಲ. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನೇನು ತೊಗೊಬೇಕು ಅಂತ ಡಿಸೈಡ್ ಮಾಡಿ ಹೊರಟ್ರೆ ಈ ಶಾಂಪೂ ತೊಗೊಂಡೆ, ನೆಕ್ಸ್ಟು ಕಂಫರ್ಟ್ ತೊಗೊಂಡೆ. ಆಫರ್ಸ್ ಇತ್ತು ತುಂಬ, ಯಾರಿಗಾದ್ರೂ ಬೇಕಿದ್ದರೆ ವಿಸಿಟ್ ಮಾಡಿ. ನಾನೆಲ್ಲ ಬರೀ ಮನೆಗೆ ಬೇಕಾಗಿರೋ ಐಟಮೇ ತೊಗೊತಿದ್ದೀನಿ, ನನಗೆ ಬೇಕಾಗಿರೋ ಐಟಮ್ ಒಂದೂ ಸಿಗ್ತಾಯಿಲ್ಲ ಅಂದ್ಕೊಂಡು ಹೊರಟ್ರೆ ಬಿಸ್ಕೆಟ್ಸ್ ತೊಗೊಂಡ್ಲು. ಅವಾಗ ಇದು ನಮ್ಮ ಅಪ್ಪಂಗೋಸ್ಕರ, ಇದು ನನಗೋಸ್ಕರ ಅಲ್ಲ. ಸರಿ ಅಂತ ಹೇಳ್ಬಿಟ್ಟು ಮ್ಯಾಟ್ ತೊಗೊಳೋಣ ಅಂತ ಹೋದೆ. ಅಟ್ಲೀಸ್ಟ್ ಅದಾದರೂ ಮನೆ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿದ್ದು 2000 ಏನಾರ ತೊಗೊಬೇಕು ಅಂತ. ಬಟ್ ನನಗೆ ಯಾಕೋ 2000ಗಿಂತ ಜಾಸ್ತಿನೇ ಆಗುತ್ತೆ ಬಿಲ್ಲು ಅನ್ನಿಸ್ತಾ ಇದೆ. ನನಗೇನಿಲ್ಲಪ್ಪ, ನಮ್ಮ ಅಕ್ಕನ ಕರ್ಕೊಂಡು ಹೋದರೆ ಎಲ್ಲ ಫುಲ್ ಅವಳದೆ. ಸೊ ಹಾಗಾಗಿ ಸಂಡೇ ಬಂತು ಅಂದರೆ ಕರ್ಕೊಂಡು ಹೊರಟ್ಬಿಡ್ತೀನಿ, ನಡಿ ಹೋಗೋಣ ಅಂತ. ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಬಿಡ್ಬೋದು ಅಂತ. ಶಾಪಿಂಗ್ ಮಾಡಿದ್ದಕ್ಕಿಂತ ಈ ಲಿಫ್ಟೇ ಓಪನ್ ಆಗ್ತಿಲ್ಲ. ಅದೆಷ್ಟು ಜನ ಓಡಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಫೈನಲಿ ಓಪನ್ ಆಯಿತು, ಹೊರಟು ಒಳಗಡೆ. ನೋಡಿ ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸ್ತಾಯಿದ್ದೀನಿ. ಸರಿ ಅಂತ ನಾನು ಹೊರಟೆ. ಇವಾಗ ನೋಡಿ ನಮ್ಮ ಅಕ್ಕಂಗೆ ಏನೇನು ಡೌಟ್ ಬರುತ್ತೆ ಅಂತ ಒಂದ್ಸಲ ನೋಡ್ಬಿಡ. ನನಗೆ ಸುಮ್ಮನೆ ಅಂತೂ ಇರಲ್ಲ ಅವಳು. ನಾನು ಅಂದ್ಕೊತಿದ್ದೆ ಇದ್ರೊಳಗಡೆ ಇದ್ದಾಗ ಏನಾದ್ರು ಇದು ಕರೆಂಟ್ ಹೋಗ್ಬಿಟ್ರೆ ಏನು ಮಾಡೋದು ಅಂತ ನಾನು ಅಂದೆ ಅಷ್ಟೇ. ಇವಳು ಬರೀ ಆ ಬಟನ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಏನಾಗುತ್ತೆ ಅಂತ. ಅದರೊಳಗಡೆ ಅಂತ ನಾನು ಒಬ್ಬಳೇ ಇದ್ದರೆ ಹೋಗೋದೇ ಇಲ್ಲ. ಅದೊಂದು ಬ್ಯಾಡ್ ಫೀಲ್ ಹಂಗೆ ಉಳ್ಕೊಂಬಿಟ್ಟಿದೆ. ಸರಿ ಅಂತ ಬಿಲ್ಲಿಂಗ್ ಸೆಕ್ಷನ್ಗೆ ಹೋದ್ವು. ಬಿಲ್ ಹಾಕ್ಸೋಣ ಅಂತ ಒಂದೊಂದೇ ತಕ್ಕೊಡ್ತಾಯಿದ್ರೆ ಐಟಮೇ ಮುಗೀತಿಲ್ಲ. ಅಷ್ಟು ಐಟಮ್ ತೊಗೊಂಡಿದ್ದೀನಿ ನಾನಂತೂ, ಗೊತ್ತೇ ಆಗಿಲ್ಲ ನನಗೆ. ಆದರೆ ನನಗೆ ಬಟ್ಟೆ ತಳಕ್ಕೆ ಆಫರ್ ನೀಡಿದ್ಲು. ನಾನು ಆ ಬಟ್ಟೆ ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ಅದು ಆಚೆ ಬಂದಮೇಲೆ ರಿಯಲೈಸ್ ಆಯಿತು ನನಗೆ, ನಾನು ಬಟ್ಟೆ ತಗೊಂಡಿಲ್ಲ ಅಲ್ವಾ ಅಂತ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಅಂದ್ಕೊಂಡಿದ್ದಕ್ಕಿಂತ ಬಿಲ್ ಜಾಸ್ತಿನೇ ಮಾಡಿದೆ. ತಿನ್ನೋ ಐಟಮ್ಸ್ ಅಂತೂ ಒಂದು ಮಿಸ್ ಮಾಡಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಮಗ್ಸು ಮತ್ತು ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ, ಏನೂ ಬಿಟ್ಟಿಲ್ಲ. ನಮ್ಮ ಅಕ್ಕನ ರಿಯಾಕ್ಷನ್ ಏನೂ ಬರ್ತಾಯಿಲ್ಲ, ಅದಕ್ಕೊಂದು ಖುಷಿ ನನಗೆ. ಫುಲ್ ಖುಷಿಯಾಗೆ ಕೊಡಿಸ್ತಾ ಇದ್ದಾಳೆ. ನೋಡೋಣ ಎಷ್ಟು ಬಿಲ್ ಆಗುತ್ತೆ ಅಂತ. ಸೊ ಇವತ್ತಿಂದು ಇಷ್ಟೇ ವ್ಲಾಗ್ ಮಾಡಿದ್ದು, ಯಾಕೆಂದರೆ ಎಲ್ಲ ಟೈಮು ಇಲ್ಲೇ ಮುಗ್ದೋಯ್ತು ನಂದು ಆಲ್ಮೋಸ್ಟು. ಸೊ ನೆಕ್ಸ್ಟು ಕೀಪ್ ವಾಚಿಂಗ್.